ಬರ್ಬೋದು ಮಿನಿಮಮ್ 20 ಕುರಿ ಮಿನಿಮಮ್ 5,000 ಅಂತಂದ್ರು 1 ಲಕ್ಷ ಆಯ್ತು. ಇವಾಗ ಇದು ಮಾಡ್ತೀರಲ್ಲ, ಎಷ್ಟು ಕುರಿಗೆ ಮಾಡ್ತಿರೋದು ಒಟ್ಟು? ಇವಾಗ ಇದು 25 ಕುರಿಗೆ ಮೇಯಿಸ್ಬೋದು. ತಗೊಂತಾರೆ ಕೆಜಿಗೆ ಅವರು ಮಾಡೋದಕ್ಕೆ 23 ರೂಪಾಯಿ ತಗೊಂತಾರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲೋಕಲ್ ಏಜೆಂಟ್ಸ್. ಈ ದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಹಿಂಗೆ ನಮ್ಮ ಸ್ನೇಹಿತರೊಬ್ಬರು ಮನೆ ಹತ್ರ ಒಂದು ಸ್ವಲ್ಪ ಜಾಗ ಇತ್ತು. ಜಾಗ ಇದ್ದರೆ ಅದು ಯಾಕೆ ಹೆಂಗೋ ಅವರು ಹಸುಗಳು ಮೇಯಿಸ್ತಾಯಿದ್ರು. ಅದಕ್ಕೆ ಸ್ವಲ್ಪ ಮೇವು ಮಿಕ್ತಾ ಇತ್ತು ಮನೆ ಹತ್ರ ಎತ್ಕೊಬಂದಾಗ. ಅದಕ್ಕೆ ಆ ಜಾಗ ಯಾಕೆ ವೇಸ್ಟ್ ಆಗಬೇಕು ಅಂತ ಒಂದು ಐಡಿಯಾ ಮಾಡಿದ್ದಾರೆ. ಸೂಪರ್ ಪ್ಲ್ಯಾನು. ಒಂದು ವರ್ಷಕ್ಕೆ ಬಂದುಬಿಟ್ಟು 1-1.5 ಲಕ್ಷ ದುಡಿತೀನಿ ನಾನು ಇದರಲ್ಲೇ. ಈ ಅದು ಯಾವ ರೀತಿ ಅಂತ ಅವರೇ ತಿಳಿಸ್ಕೊಡ್ತಾರೆ, ಬನ್ನಿ ಕೇಳಿ ತಿಳಿಯೋಣ. ಇವಾಗ ಇದು ಮಾಡ್ತೀರಲ್ಲ, ಎಷ್ಟು ಕುರಿಗೆ ಮಾಡ್ತಿರೋದು ಒಟ್ಟು? ಇವಾಗ ಇದು 25 ಕುರಿಗೆ ಮೇಯಿಸ್ಬೋದು, ಆರಾಮಾಗಿ ಮೇಯಿಸ್ಬೋದು. ಅದು ಇನ್ನು ಕುರಿ ತಂದಿಲ್ಲ, ತರಬೇಕು. ನಾವು ಇದೇ ಫಸ್ಟ್ ಹೊಸದಾಗಿ ಮಾಡ್ತಾ ಇರೋದು. ಮನೆ ಹತ್ರ ಜಾಗ ಇದೆ ಅಂತ ಈ ಥರ ಮಾಡ್ಕೊಂಡಿದ್ದೀರಾ? ಮನೆ ಹತ್ರ ಜಾಗ ಇದೆ, ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹಸುಗಳ ಜೊತೆ ಸ್ವಲ್ಪ ಮೇಯಿಸ್ಕೊಂಡ್ರೆ ಏನೋ ವರ್ಷಕ್ಕೆ ಒಂದು 50,000 ಸಂಪಾದನೆ ಮಾಡೋಣ ಅಂತ. ಲೇಬರ್ ಕಾಸ್ಟ್ ಎಷ್ಟು ಬಿದ್ದಿದೆ ಮಾಮ ಇದಕ್ಕೆ? ಏನು ಲೇಬರ್ ಕಾಸ್ಟು ನಮ್ಮ ಆದಿಲ್ ಹೇಳ್ಬೇಕು. ಇನ್ನು ಅವ್ರು ಏನು ಮಾತಾಡಿಲ್ಲ. ಅವ್ರು ಲೇಬರ್ ಕಾಸ್ಟು ಕರೆಕ್ಟಾಗಿ ಏನು ತಗೊಂತಾರೆ ಕೆಜಿಗೆ? ಅವರು ಮಾಡೋದಕ್ಕೆ 23 ರೂಪಾಯಿ ತಗೊಂತಾರೆ. ಅದ್ರಾಗ ನಾವು ಎಷ್ಟು ಕೆಜಿ ಮಾಡಿಸಿದ್ರೆ, ಎಷ್ಟು ಉದ್ದ ಅಗಲ ಮಾಡಿಸಿದ್ರೆ ಅಷ್ಟು ಆಗುತ್ತೆ ಖರ್ಚು. ಅಷ್ಟು ಸ್ವಲ್ಪ ಕಡಿಮೆ ತಗೊಂತಾರೆ. ಜಾಸ್ತಿ ಬಜೆಟ್ ಇದ್ರೆ ಸ್ವಲ್ಪ ಕಡಿಮೆ ತಗೊಂತಾರೆ. ಕಡಿಮೆ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ತಗೊಂತಾರೆ. ಫಿಕ್ಸ್ ಏನಿಲ್ಲ. ಯಾವ ಅವ್ರದ್ದು ಬಂದು ಶಿಡ್ಲಘಟ್ಟ ಆದಿಲ್ ಬೈ ಅಂತ. ಶಿಡ್ಲಘಟ್ಟ ಆದಿಲ್ ಬೈ ಅಂತ ಚೆನ್ನಾಗಿ ಮಾಡ್ಕೊಡ್ತಾರ ವರ್ಕ್ ಎಲ್ಲ? ಇಲ್ಲ, ನೀವೇ ನೋಡ್ರಿ, ವಿಡಿಯೋ ಎಲ್ಲ ಮಾಡ್ರಿ, ಚೆನ್ನಾಗಿ ಮಾಡಿದಾರೆ. ನಮ್ಗೆಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಐರನ್ ಬಂದು 400 kg ಬೇಕು. ಏನ್ ಕಾಸ್ಟ್ ಇದೆ ಇವಾಗ ಐರನ್ ಕಾಸ್ಟ್? ಏನು ಐರನ್ ಕಾಸ್ಟು 75 ರೂಪಾಯಿ ಇದೆ. ಎಷ್ಟು ಕೆಜಿ ಯೂಸ್ ಮಾಡಿದ್ದೀರಾ ಇದಕ್ಕೆ? 380 kg ಯೂಸ್ ಮಾಡಿದ್ದೀವಿ. 380 kg. ಎಷ್ಟಾಯ್ತು? 7 ಅಡಿ ಹೈಟು, 20 ಅಡಿ ಲೆಂತು, ಬ್ರೆತ್ ಬಂದ್ಬಿಟ್ಟು 7 ಅಡಿ ಹಾಕಿದೀವಿ. ಇವಾಗ ಮೇವು ಎಷ್ಟು ಬೇಕಾಗುತ್ತೆ? 20-25 ಕುರಿಗೆ? 20 ಕುರಿ ಅಂತಂದ್ರೆ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಕುರಿಗೆ 10 kg ಅಂದ್ರೆ 20 ಕುರಿ ಅಂದ್ರೆ 200 kg ಮೇವು ಆಯ್ತು. 200 kg ಮೇವು ಒಂದ್ ದಿನಕ್ಕೆ? ಏನೇನ್ ಹಾಕ್ತೀರಾ ಮೇವು? ಏನೇನ್ ಕೊಡ್ತೀರಾ? ನಾವು ಚಂಗ ಕೊಡ್ತೀವಿ, ಫೀಡ್ ಕೊಡ್ತೀವಿ, ಸೀಮೆ ಹುಲ್ಲು ಕೊಡ್ತೀವಿ, ಫೀಡಿಂಗ್ ಕೊಡ್ತೀವಿ. ಫೀಡಿಂಗ್ ಏನ್ ಕೊಡ್ತೀರಾ? ಫೀಡ್ ಜೋಳ ಎಲ್ಲ ಮಿಕ್ಸಿಂಗ್ ಮಾಡಿ ಫೀಡ್ ಮಾಡ್ತೀರಾ? ಫೀಡ್ ಮಾಡಿಬಿಟ್ಟು ಕೊಡ್ತೀವಿ. ಫೀಡ್ ಮಾಡಿ ಕೊಡ್ತೀರಾ? ನಿಮ್ಗೆ ಇವಾಗ 25 ಕುರಿ ಸಾಕ್ತಿರಲ್ಲ, ವರ್ಷಕ್ಕೆ ಆದಾಯ ಒಂದು ಎಷ್ಟು ಬರ್ಬೋದು ಮಿನಿಮಮ್? 20 ಕುರಿ ಮಿನಿಮಮ್ 5,000 ಅಂತಂದ್ರು 1 ಲಕ್ಷ ಆಯ್ತು. 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಮಾಡ್ಕೊಂತೀರ ಅಂತ ನಂಬಿಕೆ ಐತೆ? ನಂಬಿಕೆ ಐತೆ. 1 ಲಕ್ಷ ಮಾಡ್ಕೊಂತೀವಿ. ಅದ್ರಾಗ ಒಂದು 50,000 ಹೋದ್ರು 50,000 ಉಳಿತಾಯ ಮಾಡೋಣ ಅಂತ ಮಾಡ್ತಾ ಇದೀವಿ. ಇದು ಸರ್ಕಾರದಿಂದ ಏನಾದ್ರು ಅನುಕೂಲ ಮಾಡ್ಕೊಡ್ತಾರ ಇದಕ್ಕೆ? ಸರ್ಕಾರದಿಂದ ನಮ್ಮ ನರೇಗಾ ಗಾಂಧಿ ತಾದಾಜಿದಿಂದ ಒಂದು 70,000 ಕೊಡ್ತಾ ಇದಾರೆ. 70,000 ಕೊಡ್ತಾರೆ ನರೇಗಾ ಕಡೆಯಿಂದ? ಅದಕ್ಕೆ ಇದು ಮಾಡಿಸ್ತಾ ಇದೀರಾ? ಅದಕ್ಕೆ ಮಾಡಿಸ್ತಾ ಇದೀವಿ. ಬೋರ್ಡ್ ಎಲ್ಲ ಬರ್ಸಿದೀವಿ. ಬೋರ್ಡ್ ಎಲ್ಲ ಬರ್ಸಿದಾರ.